ಇವತ್ತು ನಮ್ಮ ಮುಳಬಾಗಲ ನಗರದ ಸಾಕಷ್ಟು ಕಾಮಗಾರಿಗಳು ಪೂರ್ಣಗೊಂಡಿದ್ದು ಸುಮಾರು 3 ತಿಂಗಳಿಂದ ಈ ಪೂಜಾ ಕಾರ್ಯಕ್ರಮಗಳನ್ನ ಪೆಂಡಿಂಗ್ ಇಟ್ಟಿದ್ವಿ ಕಾರಣಾಂತರಗಳಿಂದ. ಸೊ ಅದರಿಂದ ಇವತ್ತು ಸುಮಾರು 8 ಕಡೆ 2 ಬಸ್ ಸ್ಟಾಂಡ್ ಉದ್ಘಾಟನೆ, ಹೈಟೆಕ್ ಬಸ್ ಸ್ಟಾಂಡ್ ಉದ್ಘಾಟನೆ, ಇನ್ನೊಂದು 6 ಐಮಾಸ್ ಉದ್ಘಾಟನೆ, 8 ಕಡೆ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಇವತ್ತು ಸಾಕಷ್ಟು ಟೌನ್ ಅಂತ ಬಂದಾಗ ಸಾಕಷ್ಟು ಡೆವಲಪ್ಮೆಂಟ್ ಕಾಣ್ತಾ ಇದೆ. ನಾನು ಮುಳಬಾಗಿಲು ತಾಲೂಕು ಶಾಸಕನಾಗಿ ಬಂದು ಮೇ 13ನೇ ತಾರೀಕಿಗೆ 3 ವರ್ಷ ಕಂಪ್ಲೀಟ್ ಆಯ್ತು. 3 ವರ್ಷದ ಅವಧಿಯಲ್ಲಿ ಕಣ್ಣು ಕಾಣಿಸ್ತಕ್ಕಂತ ಕೆಲಸಗಳು ಇವತ್ತು ಹೈಟೆಕ್ ಪದವಿ ಪೂರ್ವ ಕಾಲೇಜಿನ ಇವತ್ತು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮುಳಬಾಗಿಲಲ್ಲಿ ಒಂದು 110 ಬೆಡ್ಗಳಿರ್ತಕ್ಕಂಥ ಒಂದು ಹೈಟೆಕ್ ಹಾಸ್ಟೆಲ್ ನಿರ್ಮಾಣಗೊಂಡಿದೆ. ಇದಾದ್ಮೇಲೆ ಒಂದು ಸುಮಾರು 4.25 ಕೋಟಿಯಿಂದ 5.5 ಕೋಟಿವರೆಗೂ ತನಕ ಅಂಬೇಡ್ಕರ್ ಭವನ ಒಂದು ಪೂರ್ಣ ಹಂತದಲ್ಲಿ ವರ್ಕ್ ನಡೀತಾ ಇದೆ. ಅದಾದ್ಮೇಲೆ ಒಂದು ಹೈಟೆಕ್ ಹಾಸ್ಪಿಟ್ಲು ಇವತ್ತು ಜಾಗ ಸಿಕ್ತ ಶಿಫ್ಟ್ ಆಗಿ ನಮ್ಮ ಮುನ್ಸಿಪಾಲಿಟಿ ಮತ್ತು ಹಾಸ್ಪಿಟಲ್ ಪಕ್ಕದಲ್ಲಿ ಸುಮಾರು 40 ಕೋಟಿಯ ಒಂದು ಹಾಸ್ಪಿಟ್ಲು, 150 ಮಕ್ಕಳು ಮತ್ತು ತಾಯಿ ಹಾಸ್ಪಿಟ್ಲು ಈಗಾಗಲೇ ವರ್ಕ್ ಸ್ಟಾರ್ಟ್ ಆಗಿದೆ. ಇದಾದ್ಮೇಲೆ ಹೈಟೆಕ್ ಒಂದು ಕ್ರೀಡಾಂಗಣ, ಇವತ್ತು ನಮ್ಮೆಲ್ಲರೂ ಕಾಣಿಸ್ತಕ್ಕಂಥ ಕ್ರೀಡಾಂಗಣ, ಆ ಕ್ರೀಡಾಂಗಣವನ್ನ ಇವತ್ತು ಅರ್ಧಗೊಂಡಿದೆ, ಅರ್ಧ ಬೇಗ ಕಂಪ್ಲೀಟ್ 6 ಮಂತ್ ಕಂಪ್ಲೀಟ್ ಆಗ್ತದೆ. ನಾನು ಮುಳಬಾಗಿಲು ತಾಲೂಕು ಬಂದಾದ್ಮೇಲೆ ಒಂದು ನಾನು ಟೌನ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಒಂದು ಟೌನ್ ಅಲ್ಲಿ ನಮ್ಮ ಗಡಿಭವನ ಅಂತಿತ್ತು, ನಮ್ಮ DVG ಗುಂಡಪ್ಪನವರ DVG ಹುಟ್ಟಿರ್ತಕ್ಕಂಥ ನಾಡು ಇದು. ಎಲ್ಲೂ ಸಹ DVG ಪ್ರತಿಮೆ ಇರಲಿಲ್ಲ, ಎಲ್ಲೋ ಒಂದ್ ಕಡೆ ಅದು ನೋವಾಯ್ತು. ಅದರಿಂದ DVG ಭವನವನ್ನ 2 ಕೋಟಿಯಲ್ಲಿ ನವೀಕರಿಸಿ AC ವೃತ್ತದಲ್ಲಿ ಪರಿವರ್ತನೆ ಮಾಡಿ ಆ DVG ರಂಗಮಂದಿರದಲ್ಲಿ DVG ಪ್ರತಿಮೆ ಮುಖಾಂತರವಾಗ ಉದ್ಘಾಟನೆ ನೆಕ್ಸ್ಟ್ ವೀಕ್ ಕರೆದಿನಿ, ಅದನ್ನ ಮಾಡ್ತಾ ಇದೀವಿ. ಅದಾದ್ಮೇಲೆ ಹೈಟೆಕ್ ಬಾಲಾಜಿ ಭವನದಿಂದ ಅಪ್ ಟು ಕೋರ್ಟ್ ತನಕ ವಿದ್ಯುತ್ ಅಲಂಕಾರ ದೀಪಗಳು ಏನು ಹೈಟೆಕ್ ಮತ್ತು ದೀಪಾಲಂಕಾರವನ್ನ ನಾವು ವ್ಯವಸ್ಥೆ ಮಾಡಿದ್ವಿ. ಸೊ ಯಾಕಂದ್ರೆ ಸಾಕಷ್ಟು ಡೆವಲಪ್ಮೆಂಟ್ಸ್ ನ ಟೌನ್ ಭಾಗದಲ್ಲಿ ಕಾಣ್ತಾ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ನಗರೋತ್ಥಾನ ಸುಮಾರು 35ರಿಂದ 40 ಕೋಟಿವರೆಗೂ ಬರೀ ನಗರಕ್ಕೆ ಬರ್ತಾ ಇದೆ. ಆ ನಗರಕ್ಕೆ ಬಂದಾಗ ಇಡೀ ಎಲ್ಲಾ ವಾರ್ಡ್ ಅಲ್ಲೂ ಕೂಡ ಕ್ಲೀನ್ ಮಾಡೋ ಮುಖಾಂತರ, ಟಾರ್ ಹಾಕೋ ಮುಖಾಂತರವಾಗಿ ಸ್ವಚ್ಛ ಮಾಡಿ ಇಡೀ ಮುಳಬಾಗಿಲು ತೊಟ್ಪಟ್ಟು ಒಂದು ಎಲ್ರಿಗೂ ಕಾಣಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ. ಈಗಾಗಲೇ KDC ಪ್ರಕಾರವಾಗಿ 50 ಕೋಟಿ ಬಸ್ ಸ್ಟಾಂಡ್ಗೆ ಪ್ರಪೋಸಲ್ ಕಳಿಸಿದೀವಿ. ಕೇವಲ 8-10 ದಿವಸ ಅದು ನಮಗೆ ಸಿಗ್ನಲ್ ಸಿಗುತ್ತೆ. ಇದಾದ್ಮೇಲೆ ಹೈಟೆಕ್ ಬಸ್ ಸ್ಟಾಂಡ್ ಕಟ್ಟಲಿಕ್ಕೆ ನಮಗೆ ದಾರಿ ಆಗ್ತದೆ. ಇದು ನಾನು ಟೌನ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಸಾಕಷ್ಟು ವಿಚಾರಗಳು ಬಂದಾಗ ಕಣ್ಣು ಕಾಣಿಸ್ತಕ್ಕಂಥ ಒಂದು ಈ ವೃತ್ತ ಏನು ಅಂಬೇಡ್ಕರ್ ವೃತ್ತ ಏನ್ ನಾವು ಬರ್ತಾ ಇದೀವಿ, ಸಾಕಷ್ಟು ಜನಕ್ಕೆ ಒಂಥರ ಏನೋ ಬೇರೆ ತರ ಕಾಣಿಸ್ತಾ ಇತ್ತು. ಆದ್ರೆ ಇದು ಇನ್ನೊಂದು ಕೇವಲ ಒಂದು 4-5 ತಿಂಗಳಲ್ಲಿ ಈ ವೃತ್ತ ಒಂದು ಹೈಟೆಕ್ ವೃತ್ತವಾಗಿ ಪರಿವರ್ತನೆ ಆಗ್ತದೆ. ನಾವು ಜನಕ್ಕೆ ಹೇಳ್ಬೇಕಾದ್ರೆ ಒಬ್ಬ ಶಾಸಕನಾಗಿ ಕಾಣುವಂತ ಕೆಲಸಗಳನ್ನ ಮಾಡ್ಬೇಕಾಗ್ತದೆ. ಸೊ ಅದು ಕಾಣುವಂತ ಕೆಲಸ ಇಡೀ ನಗರವನ್ನ ಸ್ವಚ್ಛಗೊಳಿಸಿ ವಾರ್ಡ್ ಮುಖಾಂತರವಾಗಿ ದೊಡ್ಡ ಡೆವಲಪ್ಮೆಂಟ್ಗೆ ನಾನು ಮುಂದಿನ ದಿವಸ ಕೈ ಹಾಕ್ತೀನಿ. ಇವತ್ತೇನು 3 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ನನಗೂ ಕೂಡ ಸಾಕಷ್ಟು ಅನುಭವ ಇಲ್ಲ ಶಾಸಕನಾಗಿ, ನನ್ನ ಮನೆ ಕುಟುಂಬದಲ್ಲಿ ಕೂಡ ಅನುಭವ ಇಲ್ಲ. ಆದ್ರೂ ಕೂಡ ಒಂದು ರಾಜಕಾರಣಕ್ಕೆ ಹೊಸದಾಗಿ ಬಂದು ಕೂಡ ಶಾಸಕನಾಗಿ ನನ್ನ ಸರ್ಕಾರ ಇಲ್ಲದೇ ಆದ್ರೂ ಕೂಡ ನಾನು ಸೆಷನ್ ನೀವು ಕೊಟ್ಟಿರ್ತಕ್ಕಂಥ ಏನು ನನಗೆ ಆ ಒಂದು ಭಿಕ್ಷೆಯನ್ನ ಕೊಟ್ಟಿದ್ರಿ, ಅದ್ರ ಮುಖಾಂತರವಾಗಿ ಹೈಯೆಸ್ಟ್ ಮಾತಾಡಿ ಹೈಯೆಸ್ಟ್ ಪ್ರಶ್ನೆ ಕೇಳಿ ಗ್ರಾಂಟ್ಸ್ ಏನು ಬಂಗಾರಪೇಟೆಗೆ KGF ಹೋಲಿಕೆ ಮಾಡೋದು ತುಂಬಾ ಗ್ರಾಂಟ್ಸ್ ಕಮ್ಮಿ ಇದೆ. ಯಾಕಂದ್ರೆ ಅವ್ರು ಆಡಳಿತದಲ್ಲಿದ್ದಾರೆ, ನನಗೆ ಕಮ್ಮಿ ಇದೆ. ಕಡಿಮೆ ಬಂದ್ರು ಕೂಡ ಕಣ್ಣು ಕಾಣಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಕೇವಲ 2 ವರ್ಷಗಳಲ್ಲಿ ಕಂಡಿರ್ತಕ್ಕಂಥ ನಾನು ಏನು ಧ್ಯೇಯವನ್ನ ಇಟ್ಕೊಂಡು ನಾನು ಮುಳಬಾಗಿಲು ಬಂದಿದ್ದೀನಿ, ಏನೋ ಒಂದು ಆಶಯ ಇಟ್ಕೊಂಡು ಬಂದಿದ್ದೀನಿ, ಖಂಡಿತವಾಗ್ಲೂ ನೆರವೇರಿಸಲಿಕ್ಕೆ ನಾನು ಫುಲ್ಫಿಲ್ ಮಾಡ್ತೇನೆ ಅಂತ ಹೇಳ್ತಾ ಇವತ್ತು 8 ಕಾಮಗಾರಿಗಳನ್ನ ನಾನು ಕೊಟ್ಟಿದ್ದೀನಿ. ಇದೇ ರೋಡ್ ನಮ್ಮ ಅಂಬೇಡ್ಕರ್ ವೃತ್ತಿಯಿಂದ ಅಪ್ ಟು KGF ರೋಡ್ ತನಕ ಎಷ್ಟು ರೋಡ್ ಹಾಳಾಗಿದೆ ಗೊತ್ತಿಲ್ಲ. ಇದನ್ನ 6 ಕೋಟಿಯಲ್ಲಿ ಡಬಲ್ ರೋಡ್ ಮಾಡಿ ಅದು ಕೂಡ ದೀಪಾಲಂಕಾರಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಕೇವಲ 5-6 ತಿಂಗಳಲ್ಲಿ ನನ್ನ ಮುಳಬಾಗಿಲು ತಾಲೂಕು ಪಟ್ಟಣವನ್ನ ಯಾರಾದ್ರೂ ಒಳಗಡೆ ಬಂದಾಗ ಇದು ಯಾವ ಪಟ್ಟ ಅಂತ ಕೇಳಬೇಕು, ಅಂದ್ರೆ ಅಷ್ಟು ಸುಂದರವಾಗಿ ಮಾಡ್ಲಿಕ್ಕೆ ನಾನು ಶತಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳ್ತಾ ಇವತ್ತು ಸರ್ಕಾರ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತು ನಾನು ಕಡಿಮೆ ಅನುದಾನ ಕೊಟ್ಟರು ಕೂಡ ಅದನ್ನು ಸುಸೂತ್ರವಾಗಿ ಮಾಡ್ತಾ ಇದ್ದೀನಿ. ಹಾಗೂ ಅಮೃತ ಮಹೋತ್ಸವದಿಂದ ಒಂದು 8 ಕೋಟಿ ನಮ್ಮ ಏನು ಕೆರೆಗಳು ಡೆವಲಪ್ ಮಾಡೋಕ್ಕೆ ಅಮೌಂಟ್ ಆಲ್ರೆಡಿ ಕಾಣಿಸ್ತಾ ಇದೆ. ಅದನ್ನ ಕೂಡ ಈ ಮಂತಿನ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ ಅವಕಾಶ ಕೊಟ್ಟಿದ್ದಕ್ಕೆ ಮುಳಬಾಗಿಲ ಟೌನ್ ಜನತೆಗೆ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತೀವಿ. ಇದಾದ್ಮೇಲೆ ಹಳ್ಳಿಗಾಡಿಗೆ ಬಂದಾಗ ನಾನು ಏನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತಾವು ಗೊತ್ತಿರ್ತದೆ. ಇವತ್ತು ಕೇಬಲ್ ಪೇ ರೋಡು, ರಾಮಸಮುದ್ರ ರೋಡು, ಪುಂಗ್ನೂರು ರೋಡಿಂದ ಹಿಡಿದು ನಮ್ಮ ತಾಯ್ಲೂರು ರೋಡಿಂದ ಒಳಗಡೆ ಬರ್ಲಿಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ತಮ್ಗೆ ಗೊತ್ತಿದೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇಂದ, ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಇಂದ ಸಾಕಷ್ಟು ವಿಚಾರಗಳನ್ನ ನಾನು ವ್ಯವಸ್ಥೆ ಮಾಡಿದ್ದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ
ಇವತ್ತು 3 ವರ್ಷ ಅವಧಿಯಲ್ಲಿ ನನ್ನ ಕಣ್ಣು ಕಾಣಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಮುಂದೆ 2 ವರ್ಷದಲ್ಲಿ ತುಂಬಾ ಇನ್ನೂ ಉನ್ನತವಾಗಿರ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೀನಿ. ಇವತ್ತಾ 3 ಕೋಟಿ ಟೋಟಲ್ 3 ಕೋಟಿ. ಇದು ಆಲ್ಮೋಸ್ಟ್ ಎಷ್ಟೆಷ್ಟಿದೆ ಪ್ಯಾಕೇಜ್ ಕೊಟ್ಟಿದ್ದೀನಿ. ಇದು 5 ಪ್ಯಾಕೇಜು ಅವಣಿ, ತಾಯ್ಲೂರು, ಕೆಬೈಪಲ್ಲಿ ಅಂಡ್ ಏನು ಎಪಣಿ, ಬೈರ್ಕೂರು ಇವೆರಡು ಟೋಟಲ್ ಪ್ಯಾಕೇಜ್ ಅಲ್ಲಿ ಕೊಟ್ಟಿದ್ದೀನಿ. ಎಲ್ಲಾ ಕಡೆ ಸೆಂಟ್ರಲ್ ಬಸ್ ಸ್ಟಾಂಡ್ ಬೇಕು ಅಂತ, ಹೈಟೆಕ್ ಬಸ್ ಸ್ಟಾಂಡ್ ಬೇಕು ಅಂತ, ಇಲ್ಲಿ ತನಕ ಲೈಟಿಂಗ್ ಬಸ್ ಸ್ಟಾಂಡ್ ಯಾರು ಈ ತರ ಮಾಡಿಲ್ಲ. ಸೊ ಒಂದು ಹೈಟೆಕ್ ಬಸ್ ಸ್ಟಾಂಡ್ ನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಸೊ ಇದು ಒಂದೊಂದು ಸೆಂಟರ್ 15 ಲಕ್ಷ ಟೋಟಲ್ 6 ಮುಳಬಾಗ ತಾಲೂಕಲ್ಲಿ 6, ಇನ್ನು 6 ಈಗ ಹಾಕಿದ್ದೀನಿ. ಟೋಟಲ್ 12 ಕಡೆ ಮೇನ್ ಸಿಟಿ ಕಡೆ ಹಾಕಿದ್ದೀನಿ. ಇನ್ನು 12 ಹಾಕ್ತೀನಿ. ಟೋಟಲ್ 25 ಕಡೆ ಹೊಸ ಬಸ್ ಸ್ಟಾಂಡ್ ಮಾಡ್ಲಿಕ್ಕೆ ಅದು ಅವಕಾಶ ಮಾಡಿ.